ಕೋಲಾರ ಜಿಲ್ಲೆಯ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಸಮೃದ್ಧಿ ಮಂಜುನಾಥ್ ಸರ್ ಅವರು ಶಾಸಕರು ಮಾತನಾಡಲಿದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತಕ್ಕಂತ ರಾಜ್ಯಾಧ್ಯಕ್ಷರು, ಯುವಘಟಕದ ರಾಜ್ಯಾಧ್ಯಕ್ಷರು ಮತ್ತು ಹಿತೈಷಿಗಳು, ಸ್ನೇಹಿತರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅಣ್ಣವರೇ, ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ವೆಂಕಟೇಶ್ ಸಾಹೇಬ್ರವರೇ, ಹಾಗೂ ಸಂಸದರು ಹಾಗೂ ಸ್ನೇಹಿತರು ಆಗಿರ್ತಕ್ಕಂಥ ಮಲ್ಲೇಶ್ ಬಾಬಣ್ಣವರೇ, ಹಿತೈಷಿಗಳು ಮತ್ತು MLC ಆಗಿರ್ತಕ್ಕಂಥ ನಮ್ಮ ಗೋವಿಂದರಾಜಣ್ಣವರೇ, ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಇವತ್ತಿನ ಕೇಂದ್ರ ಬಿಂದಾಗಿರ್ತಕ್ಕಂಥ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ CMR ಶ್ರೀನಾಥಣ್ಣವರೇ, ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಮಹಿಳಾ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ರಶ್ಮಿ ರಾಮೇಗೌಡ್ರೆ, ಹಾಗೂ ಮುಸ್ಲಿಮ್ಸ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಅಬ್ಬಾಸ್ ಅವರೇ, ವೇದಿಕೆ ಮೇಲೆ ನನ್ನ ಜೊತೆ ಹಾಸೀಲರಾಗಿರ್ತಕ್ಕಂಥ ಮೊನ್ನೆ ತಾನೇ ಗೆದ್ದಿರ್ತಕ್ಕಂಥ ಕೋಮಲ್ ನಿರ್ದೇಶಕ ಆಗಿರ್ತಕ್ಕಂಥ ಹರೀಶ್ ಗೌಡ್ರೆ, ಹಾಗೂ ನಮ್ಮ ನಾಗರಾಜಣ್ಣವರೇ, ಕೋಮಲ್ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜಣ್ಣವರೇ, ನಮ್ಮ ಬಾಬು ಮೋನಿಯವರೇ, ಹಾಗೂ ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಬಂಧುಗಳಾಗಿರ್ತಕ್ಕಂಥ ನಮ್ಮ ಒಕ್ಲೇರಿ ರಾಮಣ್ಣವರೇ, ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ತೂಪಲ್ಲಿ ಚೌಡಣ್ಣನವರೇ, ಹಾಗೂ ಡಾಕ್ಟರ್ ರಮೇಶ್ ಅಣ್ಣವರೇ, ಹಾಗೂ ಬಣಕಲ್ ನಟರಾಜಣ್ಣವರೇ, ಗಾಯತ್ರಿ ಅವರೇ, ಹಾಗೂ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಮತ್ತೋರ್ವ ನಮ್ಮ ಅಕ್ಕ ಆಗಿರ್ತಕ್ಕಂಥ ಅಕ್ಕವರೇ, ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಲೀಡರ್ಸ್ಗೂ, ಹಾಗೂ ಮುಂಭಾಗದಲ್ಲಿ ಇರ್ತಕ್ಕಂಥ ಸೇತುವೆ ಸಂಪರ್ಕನ ಕಲಿಸಿಕೊಡ್ತಕ್ಕಂಥ ಗೌರವಾನ್ವಿತ ಮಾಧ್ಯಮ ಮಿತ್ರರೇ ಹಾಗೂ ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ಉದ್ದೇಶವನ್ನ ತುಂಬಾ ಅರ್ಥಗರ್ಭ ಚೌಡಣ್ಣ ಆಯ್ತಾ. ವೇದಿಕೆ ಮೇಲೆ ಮುಂಭಾಗದಲ್ಲಿ ಹಾಸೀಲರಾಗಿರ್ತಕ್ಕಂಥ ಇವತ್ತಿನ ನಮ್ಮ ಕುಡಿ, ನಮ್ಮ ಜಿಲ್ಲೆಯ ಮೊಮ್ಮಗ, ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಜಿಲ್ಲೆಯ ಸ್ವಂತ ನಮ್ಮ ಅಕ್ಕನ ಮಗ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು. ಯಾಕೆಂತಂದ್ರೆ ನಮ್ಮ ಅನಿತಕ್ಕವರು ನಮ್ಮ ತವರಿನ ಹೆಣ್ಮಗಳು, ನಮ್ಮ ಮೊಮ್ಮಗ ನಮ್ಮೂರಿಗೆ ಬಂದಾಗ ಇವತ್ತು ಅದ್ರುಮಣೆಯಿಂದ ಬಂಗಾರಪೇಟೆಯಿಂದ ಇವತ್ತು ಸನ್ಮಾನನ ಮಾಡಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಕೋಲಾರಕ್ಕೆ ಬಂದು ಜನರೊಂದಿಗೆ ಜನತಾದಳ ಇವತ್ತು ತಾತನ ಹೋಗುವ ಹಾದಿಯಲ್ಲಿ ಈ ಪಕ್ಷವನ್ನು ನಾನು ಕಟ್ಟುತ್ತೇನೆ ಅಂತ ಎಗಲು ಕೊಟ್ಟು ಇವತ್ತು ಸುಮಾರು 26-27 ತಾಲೂಕಿನಲ್ಲಿ ಸುತ್ತಾಡಿ ಇವತ್ತು ನಮ್ಮ ತಾಲೂಕಿಗೆ ಕೋಲಾರ ಜಿಲ್ಲೆಗೆ ಆಗಮಿಸ್ತಕ್ಕಂಥ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ನಿಮಗೆ ಕೆಲವು ಸತ್ಯಗಳನ್ನು ನಾನು ಬಿಚ್ಚಿಡ್ತೀನಿ. ಯಾಕೆಂದ್ರೆ ಅವರು ಯಾವುದೇ ಫಂಕ್ಷನ್ ಕರೆದ್ರೂ ಇಲ್ಲಿ ತನಕ ನಾನು ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ. ಯಾಕೆಂದ್ರೆ ಈ ಸಮೃದ್ಧಿ ಮಂಜುನಾಥ್ ನಿಮ್ಮನ್ನ ವಿಧಾನಸೌಧದಲ್ಲಿ ತಗೊಂಡೋಗೋ ತನಕ ಖಂಡಿತವಾಗ್ಲೂ ನಿದ್ದೆ ಮಾಡಲ್ಲ ಅಂತ ನಿಮಗೆ ಭಾಷೆ ಕೊಟ್ಟಿದ್ದೀನಿ. ಇವತ್ತು ನನ್ನ ಕ್ಷೇತ್ರದ ಎಲೆಕ್ಷನ್ ಬಿಟ್ಟು ಕೂಡ ಚನ್ನಪಟ್ಟಣದಲ್ಲಿ ಸುಮಾರು 25 ದಿವಸಗಳ ಕಾಲ ನಿಮಗೋಸ್ಕರ ಹಗಲಿರುಳು ಕೂಡ ನಾವು ಶ್ರಮಿಸಿದ್ವಿ. ಭಗವಂತ ಎಲ್ಲೋ ಒಂದು ಕಡೆ ನಮಗೆ ಕೈ ಕೊಟ್ಟಿದ್ದಾನೆ. ಮುಂದಿನ ದಿವಸ ಖಂಡಿತವಾಗ್ಲೂ ಅದು ಆಗಲ್ಲ. ನಮ್ಮದೇ ಆದ ಪ್ಲಾನ್ ಅಲ್ಲಿ ಇವತ್ತು ನಾವು ಹೊರಟಿದ್ದೀವಿ. ಖಂಡಿತವಾಗ್ಲೂ ನೀವೇನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ತಗೊಂಡು ಹೋಗ್ತಾ ಇದ್ದೀರಿ, ನಾನು ಇದೀನಿ ಅನ್ನೋ ಮಾತನ್ನ ಹೆಗಲಿಗೆ ಕೊಡ್ತಾ ಇದ್ದೀರಿ. ಖಂಡಿತವಾಗ್ಲೂ ನಾವು ನಿಮ್ಮಿಂದ ಕೂಡ ನಾವು ಫಾಲೋ ಮಾಡ್ತಾ ಇದೀವಿ. ನಾನು ಕೂಡ ನಿನ್ನ ಅಭಿಮಾನಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನ ವೇದಿಕೆ ಮೇಲೆ ಹಂಚ್ಕೊಳ್ಳೋ ಮುಖಾಂತರವಾಗಿ ನಾನು ಬಂದೆ. ಆಕ್ಚುಲಿ ನಾನು 15 ದಿವಸಗಳಿಂದ ನಾನು ಕೋಲಾರದಲ್ಲಿ ನಮ್ಮೂರಲ್ಲಿ ಇರಲಿಲ್ಲ, ವಿದೇಶಿ ಪ್ರವಾಸದಲ್ಲಿದ್ದೆ. ನೆನ್ನೆಲ್ಲ ಮೊನ್ನೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಓದಿದೆ ನಾನು. ಯಾಕಂತಂದ್ರೆ ಸಮೃದ್ಧಿ ಮಂಜುನಾಥ್ ಅವರು ಇದು ಹೈಕಮಾಂಡ್ ಒಂದು ಸಂದೇಶಕ್ಕೆ ಮತ್ತು ಅವ್ರ ಫೋನ್ಗೆ ಸಿಗ್ತಾ ಇಲ್ಲ, ಸಂಪರ್ಕ ಕಡಿತು ಹೋಗಿದ್ದಾರೆ ಅಂತ ಒಂದು ಮಾತು ನಾನು ಓದಿದೆ. ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿಯನ್ನ ಮಾಡ್ತೀನಿ. ಸಮಾಜವನ್ನು ಕಟ್ಟಿರ್ತಕ್ಕಂಥ ನೈತಿಕ ಹಕ್ಕು ನಿಮಗಿದೆ, ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸ್ತಕ್ಕಂಥ ಹಕ್ಕು ನಿಮಗಿದೆ. ಆದ್ರೆ ಕಾಂಗ್ರೆಸ್ ಏಜೆಂಟ್ಲಾಗಿ ಕೆಲಸ ಮಾಡಬೇಡಿ ಅಂತ ಕೆಲವ್ರನ್ನ ಕೇಳ್ಕೊಂತೀನಿ ನಾನು. ಕೆಲವ್ರನ್ನ, ಎಲ್ಲರನ್ನೂ ಅಲ್ಲ, ಕೆಲವ್ರನ್ನ ವಾಸ್ತವಾಂಶ ಸುದ್ದಿಯನ್ನ ಎತ್ತಿಡ್ಬೇಕಾಗುತ್ತೆ. ಇದೇ ಸಮೃದ್ಧಿ ಮಂಜುನಾಥ್ ಕೋಮಲ್ ಎಲೆಕ್ಷನ್ ಭರ್ಜರಿ ಜಾತ್ರೆ ನನ್ನ ಬಗ್ಗೆ ಬರಿಲ್ಲ ನೀವು. DCC ಬ್ಯಾಂಕ್ನ ಹೆಗಲಿಗೆ ಕೊಟ್ಟು ಗೆಲ್ಸ್ಕೊಂಬಂದೆ ಬರೀಲಿ ನೀವು. ಇವತ್ತು ಕುಮಾರಣ್ಣ ಜೊತೆ ಹೋಗಿ ದುಬೈಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಸ್ವಂತ ಮಕ್ಕಳಿಗೋಸ್ಕರ ವಿದೇಶಕ್ಕೆ ಹೋದಾಗ ಯಾಕೆ MLA MP ಹೆಂಡತಿ ಮಕ್ಕಳು ಇರೋದಿಲ್ವಾ? ಅವ್ರ ಹೆಂಡತಿ ಮಕ್ಕಳು ಬೇಡವಾ? ಅವ್ರಿಗೆ ಬೇಡವಾ? ವಿದೇಶಕ್ಕೆ ಹೋದ ಮಾತ್ರ ಸಂಪರ್ಕ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಏನ್ ಮಾಡಲಿ? ಅಲ್ಲೊಂದು ಟವರ್ ಹಾಕ್ಸಿ ಬೇಡ ಅಂತಾರೆ ಯಾರು ಅಲ್ವಾ? ಏನೇ ನೀವು ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ,
ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಂಗ್ ಆಡ್ತಾ ಇದೆ ಆಟ ಅಂತ ಗೊತ್ತಿದೆ. ಅದ್ರ ಬಗ್ಗೆ ಧೈರ್ಯವಾಗಿ ಮಾಡ್ತಕ್ಕಂಥ ಹಕ್ಕು ನಿಮ್ಗಿದೆ, ಬಟ್ ಮಾಡ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದೆ ಗೊತ್ತಿದೆ. ಅರೆ ದಲಿತರು ಸೇರ್ಕೊಂಡು, ಕೆಲವು ಬೇರೆ ದಲಿತರು ಸೇರ್ಕೊಂಡು, ನಾನು ದಲಿತ ಅಂತ ಡೂಪ್ಲಿಕೇಟ್ ದಲಿತ ಸೇರ್ಕೊಂಡು KH ಮುನಿಯಪ್ಪನ ಜಿಲ್ಲೆಯಿಂದ ಓಡಿಸಿದ್ರು. 45 ವರ್ಷ ಸುದೀರ್ಘ ರಾಜಕೀಯ ಮಾಡ್ತಕ್ಕಂಥ KH ಮುನಿಯಪ್ಪನ ಓಡಿಸಿದ್ರು. ಅಲ್ಲಿಂದ MP ಮುನ್ಸ್ವಾಮಿ ಓಡಿಸಿದ್ರು. ಈಗ ನೆಕ್ಸ್ಟ್ ಟಾರ್ಗೆಟ್ SN ನಾರಾಯಣಸ್ವಾಮಿ, ನೆಕ್ಸ್ಟ್ ನಾನಂತ ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್ ಅವರು ದಲಿತರನ್ನ ಯಾವ ಮಟ್ಟಕ್ಕೆ ನಡ್ಕೊಂತ ಇದ್ದಾರೆ, ಯಾವ ಮಟ್ಟಕ್ಕೆ ಮಾತಾಡ್ತಾವ್ರೆ, ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ, ಬಟ್ ಮಾತಾಡ್ತಾ ಇಲ್ಲ. ದಿನ ಬೆಳಗಾದ್ರೆ ದಲಿತ ಶಾಸಕರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಶಾಸಕರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗಿಲ್ಲ. ಏನಾದ್ರೂ JDS ಒಂದು ಸಿಕ್ಕಾಕೊಂಡ್ಬಿಟ್ರೆ ಗುಂಪುಗಾರಿಕೆ JDS ಎಲ್ಲಿಲ್ಲ ಸ್ವಾಮಿ, ಗುಂಪುಗಾರಿಕೆ ಎಲ್ಲಿಲ್ಲಪ್ಪ. ಏನೋ ನಮ್ಮ NC ಹೊರಡು ವಯಸ್ಸಾಗಿದೆ ಒಪ್ಕೊಂತೀವಿ. ಅವ್ರು ಹೇಳೋದು ಈಗ ತಾನೇ ಹೇಳಿದ್ರು ನನ್ಗೆ ಶುಗರೇ ಬರೋದಿಲ್ಲ ಅಂತ. ಅವ್ ತಾನೆ ನೀನ್ ಟೆನ್ಷನ್ ತಗೊಂಡ್ರೆ ಶುಗರ್ ಬರೋದು, ನಿನ್ ಟೆನ್ಷನ್ ತಗೊಂಡ್ರೆ ಶುಗರ್ ಅಲ್ಲಿ ಬರ್ತದೆ. ನನ್ನ ಮಗಂದದು ಯಾವ ಎಲೆಕ್ಷನ್ ಹೋದ್ರೆ ಏನೋ ಇದ್ರೆ ನಿನ್ಗೆ, ನಿನ್ ಟೆನ್ಷನ್ ತಗೊಂಡ್ರೆ ನಿಂಗೆ ಶುಗರ್ ಬರಲ್ಲ, ನನ್ನ ಟೆನ್ಷನ್ ತಗೊಂಡ್ರೆ ಶುಗರ್ ಬಂದಿದೆ ಅಷ್ಟೇ. ಇವ್ರ ಪೋತೆ ನೀಕೇಮಿ, ಇವ್ರ ಪೋತೆ ಮನಕೇಮಿ, ರಾವಯ್ಯ ವಸ್ತಾರ್ಕೇನೆ. ಇದಲ್ಲ ಯದ್ಭಾವಂ ತದ್ಭಾವಂ. ನೀನ್ ಕೊಡಕ್ಕಿಂತ ಮುಂಚೆ ನಾನೇನ್ ಕೊಟ್ಟೆ ಅನ್ನೋದು ಬೇಕು. ಕಾರ್ಯಕರ್ತರು ನಮ್ಗೆ ಗೆಲ್ಸವ್ರೆ. ಇವತ್ತು RCB ಫ್ಯಾನ್ಸ್ ಅಲ್ಲಿ ಇವತ್ತು ನಂಬರ್ 1. ಅದೇ ತರ JDS ಸೋತ್ರು ಕೂಡ ನಂಬರ್ 1 ಫ್ಯಾನ್ಸ್ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ತಾಕತ್ತಿದ್ರೆ ಮುಟ್ಟಕ್ಕಿಂತ ಮುಂಚೆ ನೋಡ್ಕೊಂಡು ಮುಟ್ಟಿ. ಯಾರ್ಯಾರೋ ನೋಡ್ತಾ ಇದ್ದ ಮಾತುಗಳು ಏನ್ ಕೋಲಾರ ಜಿಲ್ಲೆಯಲ್ಲಿ ಅವ್ರದೇ ನಾಲ್ಗೆ ಅವ್ರದೇ ಮಾತುಗಳು ಇಡ್ತಾ ಇಲ್ಲ. ಮಾತಾಡಕ್ಕಿಂತ ಮುಂಚೆ, ಎಗರ್ಕೊಳ್ಳೋಕ್ಕಿಂತ ಮುಂಚೆ, ಸವಾಲ್ ಹಾಕಕ್ಕಿಂತ ಮುಂಚೆ ಯಾರ ಮೇಲೆ ಹಾಕ್ತಾ ಇದೀವಿ ಅದು ಸವಾಲ್ ಹಾಕ್ಬೇಕು. ಅದು ರಾಜಕಾರಣ, ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ಬೆಳಗ್ಗೆ ಒಬ್ಬನ ಹತ್ರ ಮೀಟಿಂಗು, ಮಧ್ಯಾಹ್ನ ಹತ್ರ ಮೀಟಿಂಗು, ಸಾಯಂಕಾಲ ಒಬ್ಬರ ಹತ್ರ ಮೀಟಿಂಗು. ಇತ್ತೀಚೆಗೆ ಏನಾಗಿದೆ, ನಾಟಿ ಕೋಳಿ ಮೀಟಿಂಗ್ ಜಾಸ್ತಿ ಆಗ್ಬಿಟ್ಟಿದೆ, ಹೌದಲ್ಲ? ಇದೇನಾಗುತ್ತೆ, ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೋಗ್ತೀವಿ. ನನ್ನಂತ ಯುವಕರು ರಾಜಕಾರಣ ಬರ್ಲಿಕ್ಕೆ ಭಯ ಬೀಳ್ತೀವಿ. ಯಾಕೆ ಗೊತ್ತಾ? ಎಲ್ಲಿ KH ಮುನಿಯಪ್ಪನೋ, ಎಲ್ಲೋ ಯಾರ ಅಧ್ಯಕ್ಷನೋ ನನಗೆ ಡೌಟ್. ಇನ್ನು ಕೋಲಾರ ಜಿಲ್ಲೆಯಲ್ಲಿ ಅದಲ್ಲ, ನಿಯತ್ ಬಗ್ಗೆ ಮಾತಾಡ್ತಾರೆ. ಮುನ್ಸ್ವಾಮಿನ ಗೆಲ್ಲಿಸಿದವ್ರು ಯಾರು? ಇವರು ಕಾಂಗ್ರೆಸ್ ನಿಯತ್ ಅಂತ ಮಾತಾಡ್ತಾರೆ. ಇಡೀ ಗುಂಪುಗಾರಿಕೆ ಮಾಡೋಕೆ ನೀವು BJP ತಂದದ್ದು ಯಾರು? ನೀವು ಬಳವಳಿ, ನಿಮ್ದು ಬಳವಳಿ ಅದಲ್ವಾ? ಇದು ನಿಮ್ದು ಮನೆಯಿಂದ 3 ಬಾಗಿಲಲ್ಲ 4 ಬಾಗಿಲಾಗಿದೆ. ನಿಮ್ಮನೆ ಬಾಗಿಲು ಮಾಡೋದು ಬಿಟ್ಟು, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಬಿಟ್ಟು, ನಿಮ್ಮ ಅಭಿವೃದ್ಧಿ ಕೆಲಸನ ಏನ್ ಮಾಡಿದ್ರೆ ಅನ್ನೋ ಬಿಟ್ಟು, ಇವರ ನಮ್ಮ ಹೇಳ್ತಿದ್ರು, ನಮ್ಮ ಸಾಹೇಬರು ಹೇಳ್ತಾ ಇದ್ರು, ಈ ಸರ್ಕಾರ ಕಮಿಷನ್ ಸರ್ಕಾರ ಅಂತ. ಈ ಸರ್ಕಾರ ಕಮಿಷನ್ ಸರ್ಕಾರ ಅಲ್ಲ, ಪರ್ಚೇಸಿಂಗ್ ಸರ್ಕಾರ. ಪರ್ಚೇಸ್ ಗಿವ್ ಅಂಡ್ ಟೇಕ್ ಪಾಲಿಸಿ, ಕೊಡು ತಗೊಂಡೋಗು, ಯಾರು ಬೇಕೋ ಕೊಡ್ಬೋದು, ತಗೊಂಬರ್ಬೋದು ಅಂತ ಸರ್ಕಾರ. ಇವತ್ತು ನನ್ನ ಶ್ರೀನಾಥಣ್ಣ ಬೆಳಗ್ಗೆ ಫೋನ್ ಮಾಡ್ದೆ ನನಗೆ, ಏನಣ್ಣ ಕಾರ್ಯಕ್ರಮ ಇದೆ ನಾಳೆ ಅಣ್ಣ ಅಂತಂದು. ಏನ್ ಮಾಡ್ತಿದ್ಯಣ್ಣ? ಅಣ್ಣ ಟೊಮಾಟೊ ಇಸ್ಕಿ ಸಾಕಾಗ್ಬಿಟ್ಟೆ ನನ್ನ ಮಗಂದಣ್ಣ ಅಂತಂದು. ನೀನು ಟೊಮಾಟೊ ಇಸ್ತಾನೆ ಇರೋಣ ನೀನು ಅಂತಂದೆ ನಾನು. ಯಾಕೆ ಇನ್ನೂ ಕೈ ಉರಿ ಬಂದಿಲ್ವಾ? ಅಣ್ಣ ಕೈ ಊರ ಬಬ್ಲೆ ಬಂದ್ಬಿಟ್ಟಿದೆ ನನಗೆ ಅಂತಂದ. ಇವತ್ತು ನಿಜವಾಗೂ ಸಂಘಟನೆಗೆ ಒತ್ತು ಕೊಟ್ಟು ಕೋಲಾರ ಜಿಲ್ಲೆಯಲ್ಲಿ ನಾವು 2 ಶಾಸಕರು, 1 MP, ಇನ್ನೊಂದು MLC, 4 ಜನ ಇದೀವಿ. ನಿಜವಾಗ್ಲೂ ಒತ್ಕೊಟ್ಟು ಸಂಘಟನೆಗೆ ಒತ್ತು ಕೊಟ್ರೆ ನಮ್ಮ ಮುಂದೆ ತಡ್ತಕ್ಕಂಥ ಶಕ್ತಿ, ನಮ್ಮನ್ನ ಬರ್ತಕ್ಕಂಥ ಗಣಸು ಯಾರು ಇಲ್ಲ. ಇತ್ತೀಚೆಗೆ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಒಂದು ಕಾಮೆಂಟ್ ಬಂದಿದೆ. ಏನಪ್ಪ MP ಬಂಗಾರಪೇಟೆಗೆ ಮಾತ್ರ ಸೀಮಿತ ನೋಡು ಅಂತ. ಹೌದಾ ಸರ್? ಇತ್ತೀಚೆಗೆ ಕಾಮೆಂಟ್ಗಳು ಏನಪ್ಪ ಬಂಗಾರಪೇಟೆಗೆ ಮಾತ್ರ ಸೀಮಿತ ಅಂತ. ಆ ಥರ ಇದ್ರೆ MP ಸರ್ ದಯವಿಟ್ಟು ಅವು ಪೊರೆ ತೆಗುತ್ತಲ್ಲ, ಪೊರೆ ತೆಗೆದು ಆಚೆಗೆ ಬನ್ನಿ. ನಿಮ್ಗೂ ವಯಸ್ಸಿದೆ, ನಮಗನ್ ತೋರಿಸ್ಬಿಡುವ ಒಂದು ಆಟ, ಸೀರಿಯಸ್ ತೋರಿಸ್ಬಿಡುವ ಅದಲ್ವಾ? ನೀವು ಈ ಥರ ಇದ್ರೆ ಖಂಡಿತವಾಗ್ಲೂ ಆಗಲ್ಲ ಸರ್, ತಪ್ಪು ತಿಳ್ಕೊಂಬೇಡಿ. ನಿಮ್ಮನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಸಿದೀವಿ. ಇವತ್ತು ನನಗೆ ಹೇಳ್ತಾ ಇದ್ರು, ಒಂದು ಪತ್ರಿಕೆಯಲ್ಲಿ ಬರ್ತಿದ್ರು, ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಇಲ್ಲ ಮುಳುಬಾಗಿಲಿಗೆ ಅಂತ. ಒಂದು ಮಾತನ್ನ ಕೇಳ್ಕೊಳ್ಳಿ, ನಾನು ಗೆದ್ದ ಕೂಡಲೇ ಕುಮಾರಣ್ಣಗೆ ಫೋನ್ ಮಾಡಿ, ಅಣ್ಣ MP ಎಲೆಕ್ಷನ್ ಒಂದು ಮಾತು ಕೊಟ್ಟಿದ್ದೆ, 40 ರಿಂದ 50 ಸಾವಿರ ಜನಕ್ಕೆ ಊಟ ಹಾಕ್ಬೇಕು ಒಂದು ಮಾತು ಕೊಟ್ಟಿದ್ದೆ, ಕಾರ್ಯಕರ್ತರಿಗೆ ಪೆಂಡಿಂಗ್ ಇದ್ದೋಗಿದೆ ಅಣ್ಣ. ಇಷ್ಟು ಜನ ಗೆಲ್ಸ್ಕೊಟ್ಟಿದ್ದೀನಿ, ಕೋಮಲ್ ಗೆಲ್ಸಿದ್ದೀನಿ, DC ಬ್ಯಾಂಕ್ ಗೆಲ್ಸಿದ್ದೀನಿ, ಬರ್ತಕ್ಕಂಥ ಚುನಾವಣೆ ಎಲ್ಲ ಗೆಲ್ಸ್ಕೊಡ್ತೀನಿ ಅಣ್ಣ, ದಯವಿಟ್ಟು ಬರಬೇಕು ಅಂದಾಗ ನನಗೆ 20-25ನೇ ತಾರೀಕು ಒಳಗೆ ಒಂದು ಡೇಟ್ ಕೊಟ್ಟಿದ್ದಾರೆ.
ಆ ಡೇಟ್ ನಾನು ನಿಖಿಲನಿಗೆ ಹೇಳಿದೆ, ಅಣ್ಣ ಅಪ್ಪ ಬರ್ತಾ ಇದ್ದಾರೆ, ಆ ಜೊತೆಗೆ ದೊಡ್ಡ ಕಾರ್ಯಕ್ರಮ, ಒಂದು 30,000 ರಿಂದ 40,000 ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತೀರಣ್ಣ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಾನು ನಾಂದೇ ಆಗ್ಬೇಕಣ್ಣ, ನನ್ನ ಗೆದ್ದಿರ್ತಕ್ಕಂಥ ಎಲ್ರಿಗೂ ಸನ್ಮಾನ ಮಾಡ್ಬೇಕು ಅಂತ ಹೇಳಿದಾಗ, ಅಣ್ಣ ದಯವಿಟ್ಟು ನೀನು ಡೇಟ್ ಲೇಟ್ ಮಾಡುವಂಥದ್ದು. ನಾನು ಅವ್ರ ಹತ್ರ ವಿದೇಶದಲ್ಲಿದ್ರು ಕೂಡ ಫೋನ್ ಮಾಡಿ ಲೇಟಾಗಿ ಡೇಟ್ ತಗೊಂಡು ಕಾರ್ಯಕ್ರಮನ ನಿಗದಿಪಡಿಸಿದ್ವಿ. ಇವತ್ತು ನೈಟ್ ಕುಮಾರಸ್ವಾಮಿ ಅಣ್ಣವರು ನಂಗೆ ಡೇಟ್ ಕೊಡ್ತಾರೆ. ಸುಮಾರು ಎಲ್ಲ ಕಾರ್ಯಕರ್ತರಿಗೂ ನಾನೊಂದು ಅವತ್ತು ಸವಾಲು ಹಾಕಿದ್ದೆ, ಇವತ್ತು ಸಮೃದ್ಧಿ ಮಂಜುನಾಥ್ ನಾಯಕನಲ್ಲ, ಬಿಲ್ಡಪ್ ಕೊಡೋ ನಾಯಕನಲ್ಲ, ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡೋ ನಾಯಕನಲ್ಲ, ವರ್ಕ್ ಮಾಡ್ತಕ್ಕಂಥ ಶಾಸಕ ಅಲ್ಲ, ಸೇವಕ. ನಾನು ವರ್ಕ್ ಮಾಡಿ ತೋರಿಸ್ತೀನಿ. ನಾನು ಸುಮ್ಮನೆ ನಾನು ಡೂಪ್ಲಿಕೇಟ್ ಮಾತುಗಳು, ಇನ್ನೊಂದು ಮಾತು, ನಾನು ಏನು ಹೇಳ್ತೀನೋ ಅದೇ ಮಾಡ್ತೀನಿ. ಮಾಧ್ಯಮದವ್ರ ಒಂದು ಪ್ರಶ್ನೆ ಕೇಳಿದೆ, ಇಲ್ಲಿ ತನಕ 8 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಎಲ್ಲಾದರೂ ನಾನು ಡೂಪ್ಲಿಕೇಟ್ ಮಾತಾಡಿದ್ದೀನಾ? ಮಾತಲ್ಲಿ ಏನಾದರೂ ಬೇರೆ ಮಾತಾಡಿದ್ದೀನಾ? ಇಲ್ಲ, ಮಾತಾಡೋದಿಲ್ಲ. ಯಾಕಂದ್ರೆ ನಾನು ವರ್ಕ್ ಮಾಡಿ ಮಾತಾಡಿ ತೋರಿಸ್ತೀನಿ. ಅದರಿಂದ ಇವತ್ತು ನನ್ನ ನಿಖಿಲ್ ಕುಮಾರಸ್ವಾಮಿ ನಮ್ಮಣ್ಣ ಇದಕ್ಕೆ ಬಂದಿದ್ದಾರೆ. ಜನರೊಂದಿಗೆ ಜನತಾದಳ, ನಾವು ಈ ಥರ ಕ್ರೌಡ್ ಮಾಡಿ ಇನ್ನೊಂದು ಮಾಡಿ ಖಂಡಿತವಾಗ್ಲೂ ಆಡೋದಿಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಸದಸ್ಯನಾಗಿ ಈ ಪಕ್ಷಕ್ಕೆ ಬಲ ತುಂಬುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ. ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಮುಂದಿನ ದಿವಸ ನಾನು ತಳಮಟ್ಟದಿಂದ ಕೂಡ ನಾವು ರಾಜಕಾರಣವನ್ನು ಸಂಘಟವನ್ನು ಮಾಡಬೇಕಾಗುತ್ತೆ. ನಮ್ಮದೇ ಅಂತ ಕಾರ್ಯಕರ್ತರು ನಾಯಕರು ನಮ್ಮ ನಂಬ್ಕೊಂಡಿದ್ದಾರೆ. ದಯವಿಟ್ಟು ಅದಕ್ಕೆ ಬಲ ಕೊಡಬೇಕು ಅಂತ ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ, ನಮ್ಮ MP ಯಲ್ಲಿ ಮನವಿ ಮಾಡ್ತಾ, ರಾಜ್ಯಾಧ್ಯಕ್ಷರಲ್ಲಿ ನಮ್ಮ ನಿಖಿಲಣ್ಣ ಮನವಿ ಮಾಡ್ತಾ, ಎಷ್ಟೋ ಜನ ಇವಾಗಲೂ ಕೂಡ ಸೋತ್ರು RCB ಅಂತಾರೆ. ಅದೇ ರೀತಿ JDS ಅನ್ನತಕ್ಕಂಥ ಫ್ಯಾನ್ಸ್ ಇದ್ದಾರೆ. ಅವ್ರಿಗೋಸ್ಕರ ನಾವು ಬದುಕಬೇಕು ಅಂತ ಹೇಳ್ತಾ, ಅವ್ರಿಗೋಸ್ಕರ ಸಂಘಟನೆ ಮಾಡ್ಬೇಕಂತ ಹೇಳ್ತಾ, ಮುಂದಿನ ದಿವಸ ನೀವೇನೇ ಹೆಜ್ಜೆ ಇಟ್ಟರು ಕೂಡ ಹೆಜ್ಜೆಯಲ್ಲಿ ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ಒಂದು ನಿಮಗೆ ಗೊತ್ತಿರ್ಬೇಕು, ನಾನು ಸ್ವಲ್ಪ ಕೋಪ ಮಾಡ್ಕೊಂತೀನಿ ನೇರವಾಗಿ. ನಾನು ಇನ್ನೊಂದು ಮುಂದೊಂದು ನಮ್ಮ ತಾಯಿ ನಾನು ಮಾತಾಡೋದು ನಾನು ಬರಲ್ಲ, ನಾನು ಮಾತಾಡಿಲ್ಲ. ಅಣ್ಣ ಕುಮಾರಣ್ಣ ನೀನು ಮಾಡೋದು ತಪ್ಪು, ಅಲ್ಲೇ ಸುಮ್ಮನೆ ನೋಡೋ ನೀನು ಮಾಡೋದು ತಪ್ಪು ಅಂತ ಹೇಳ್ತೀನಿ. ನಾನು ಸ್ವಲ್ಪ ನೇರ ಮಾತಾಡ್ತೀನಿ. ಇತ್ತೀಗೆ ಸ್ವಲ್ಪ ಚೇಂಜ್ ಆಗಿದೆ ಬ್ರದರ್, ಸ್ವಲ್ಪ ಚೇಂಜ್ ಆಗಿದ್ದೀನಿ. ಯಾಕೋ ಇದಕ್ಕೆ ಕಾಲ ಬರ್ತಾ ಇಲ್ಲ, ಇದಕ್ಕೆ ಅನುಭವ ಅಲ್ಲ, ಕಾಲ ಬರ್ತಾ ಇಲ್ಲ. ಇದೇ ಥರ ಆಡಿ ಕನ್ನಡ ಓದ ಕನ್ನಡ ಇದ್ಯಾಕೋ ಜಾಸ್ತಿ ನಿಯತ್ತು ಕಾಲ ಸ್ವಲ್ಪ ಬದಲಾಗಿದ್ದೀನಿ. ಬದಲಾವಣೆ ತೋರಿಸ್ತೀನಿ. ಖಂಡಿತವಾಗ್ಲೂ ನಿಮ್ಮ ಜೊತೆ ಇರ್ತೀವಿ. ಇನ್ನೊಂದು ಮಾತಾಡೋದು ಮುಂದೊಂದು ಮಾತಾಡೋದು ನಮ್ಮ ಜಾಯಮಾನದಲ್ಲಿ ಇಲ್ಲ. ಏಕೆ ಅಲ್ಲೇ ಎಲ್ಲ ಆಡ್ರಿ, ಅಲ್ಲೇ ಬಹುಮಾನ ಸಿಗ್ಬೋದು, ಹೋಗ್ಬೋದು. ಸೊ ಖಂಡಿತವಾಗ್ಲೂ ಮುಂದಿನ ದಿವಸ ನನ್ನ ಅಪ್ಪಾಜಿಗೆ ಮಾತು ಕೊಟ್ಟಿದ್ದೆ. MP ಎಲೆಕ್ಷನಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ಸೇರಿ 40,000 ಲೀಡ್ ಕೊಟ್ಟು MP ಗೆಲ್ಸ್ಕೊಂಬಂತ ಹೇಳಿದ್ದೆ. MP ಗೆಲ್ಸ್ಕೊಂಬಂದು ಕೊಟ್ಟಿವಿ. ನಾವು 40,000 ಲೀಡ್ ಕೊಟ್ವಿ. ಮೊನ್ನೆ ಕೂಡ ಎಲೆಕ್ಷನ್ ಹೇಳಿದ್ವಿ, ಎಷ್ಟು ಗೆಲ್ಸ್ಕೊಂಬಂದಿದ್ವಿ. ಮುಂದೆ ಕೂಡ ಹೇಳ್ತಾ ಇದ್ವಿ, ಖಂಡಿತವಾಗ್ಲೂ ಕೂಡ ನಿಮ್ಮ ಜೊತೆ ಸಂಘಟನೆಗೆ ಒತ್ತು ಕೊಟ್ಟು, ನನಗೂ ವಹಿಸಿದೆ ನಿಮಗೂ ವಹಿಸಿದೆ, ಸಂಘಟನೆ ಒತ್ತು ಕೊಟ್ಟು ಇಡೀ ರಾಜ್ಯವನ್ನು ಸುತ್ತುವಂಥ ಕೆಲಸವನ್ನು ಮಾಡೋಣ, ಪಕ್ಷವನ್ನು ಅಧಿಕಾರಕ್ಕೆ ತರೋಣ. ಈ ಮುಂದಿನ ದಿವಸ ನಮ್ಮನ್ನು ಚುಡಾಯಿಸತಕ್ಕಂಥವ್ರಿಗೆ ಇದರಲ್ಲಿ ಉತ್ತರ ಕೊಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ನನ್ನ ಮಾತು ಮುಗಿಸೋದು. ನಮಸ್ಕಾರ. JDS ಫ್ಯಾನ್ಸ್ಗೋಸ್ಕರ ಕೆಲಸ ಮಾಡ್ತೀನಿ ಅಂತೇಳಿ ಹೇಳಿದಂತಹ ಶಾಸಕರಿಗೆ ಧನ್ಯವಾದಗಳು. ಬಂಧುಗಳೀಗ ಕೋಲಾರ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾಗಿರ್ತಕ್ಕಂತಹ M. ಮಲ್ಲೇಶ್ ಬಾಬು ಸರ್ ಅವರ ಮಾತುಗಳನ್ನ ಹಂಚಿಕೊಳ್ಳೋರು.